ಹಲೋ ನಮಸ್ತೆ. ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಇವತ್ತು ಅಚಾನಕ್ ಆಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕೈ ತುಂಬ ಹೊಟ್ಟೆ ತುಂಬ ಊಟ ಕೊಟ್ಟಂತಹ ರತ್ನಾಕ ಅವರು ಸಡನ್ ಆಗಿ ಸಿಕ್ಕಿದ್ರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಆರಾಮಿದ್ದೀನಿ. ನೀವು ಕೂಡ 100% ನಿಮ್ಮನ್ನ ಜನ ನೋಡಿದ್ರೆ ಬೇಗ ಗುರುತಿಸ್ಬಿಡ್ತಾರ ಅಂತ, ದರ್ಶನ್ ಅವ್ರಿಗೆ ಊಟ ಕೊಟ್ಟವ್ರು ಇವರು ಅಂತ ಹೇಳಿ ಅಲ್ವಾ? ಈಗ ನೀವು ನನ್ನನ್ನು ಗುರುತಿಸಿದ್ರಲ್ಲ, ಅದೇ ರೀತಿ ಹೂವಿನಿಂದ ನಾರ್ ಸ್ವರ್ಗ ಸೇರ್ತು ಅಂತ ದರ್ಶನ್ ಅವರಿಗೆ ಒಂದು ವರ್ಷ ನಾನು ಊಟ ಬಡಿಸಿ ಅವರಿಂದ ನಾನು ಈ ಮಟ್ಟಕ್ಕೆ ನನ್ನನ್ನು ಅವರ ಫ್ಯಾನ್ಸ್ ಇರ್ಬೋದು ಅಥವಾ ಒಂದು ಜನ ನಾನೀಗ ರೋಡಲ್ಲಿ ಹೋಗ್ತಾ ಇದ್ರೆ ಸಮೇತ ನನ್ನನ್ನು ಗುರ್ತು ಹಿಡಿದು, ಅಮ್ಮ ನೀವು ನಮ್ಮ ಬಾಸಿಗೆ ಊಟ ಹಾಕಿದವ್ರಲ್ವಾ ಅಂತೇಳಿ ಮಾತಾಡಿಸ್ತಾರೆ. ಆ ಸಂತೋಷ ನನಗೆ ಬೇರೆಲ್ಲೂ ಸಿಗ್ಲಿಕ್ಕಿಲ್ಲ. ಅಷ್ಟು ಖುಷಿ ಇದೆ. ನಿಮ್ಗೆ ಗೊತ್ತಿತ್ತಾ ಮ್ಯಾಮ್ ಅವರು ಮುಂದೊಂದು ದಿನ ಈ ಲೆವೆಲ್ಗೆ ದೊಡ್ಡ ಸ್ಟಾರ್ ಆಗಿ ಬೆಳೀತಾರೆ? ಆ ಥರದ್ದು ಏನಾದ್ರು ಲಕ್ಷಣಗಳು ನಿಮಗೆ ಆ ದಿನಗಳಲ್ಲಿ ಗೊತ್ತಿತ್ತಾ ಅಂತ? ಅವರ ಕಷ್ಟ ದಿನಗಳಲ್ಲಿ ಬೆನ್ನೆಲುಬಾಗಿ ನಿಂತವರು ನೀವು. ಅವ್ರಿಗೆ ಊಟ ಅಂದರೆ ಇಷ್ಟ, ಅವ್ರಿಗೆ ಏನು ಇಷ್ಟ ಅನ್ನೋದನ್ನು ಅರಿತು ಅವ್ರ ಜೊತೆ ನಿಂತು ಅವ್ರಿಗೆ ಕಷ್ಟ ಅಂದಾಗ ದುಡ್ಡು ಕೊಟ್ಟು ಎಲ್ಲ ಮಾಡಿದವರು. ನಿಮ್ಗೆ ಗೊತ್ತಿತ್ತಾ ಈ ಲೆವೆಲ್ಗೆ ದೊಡ್ಡ ಸ್ಟಾರ್ ಆಗ್ತಾರೆ ಅವರು ಅಂತ ಹೇಳಿ? ಅಲ್ಲ, ಯಾರಿಗೂ ಯಾವ ನಿರೀಕ್ಷೆನೂ ಇರಲ್ಲ. ದರ್ಶನ್ ಅವರು ನೀನಾಸಂಗೆ ಬಂದಾಗ ಅವರು ಕಲಿಬೇಕು ಅಂತ ಬಂದರು. ಆದರೆ ಅವರು ಕಷ್ಟಪಟ್ಟಿರೋ ದಿನಗಳು ಒಂದು ವ್ಯಕ್ತಿನ ಅದು ಹುಡ್ಕೊಂಡು ಬರುತ್ತೆ ಅಂದರೆ ಅದಕ್ಕೆ ದರ್ಶನ್ ಅವರೇ ಸಾಕ್ಷಿ. ಯಾಕೆಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಅವರು ಕಷ್ಟಪಟ್ಟಿರೋ ದಿನಗಳನ್ನು ನೆನೆಸ್ಕೊಂಡ್ರೆ ನೋವಾಗತ್ತೆ. ನಾವು ಅಂದ್ಕೊಂಡಿದ್ವಿ ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಥವಾ ತುಂಬ ಏನೋ ಒಂದು ಕ್ರೇಜ್ ಇತ್ತು ನಮಗೆ. ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅಂದರೆ ಹಿಂಗೆ ಹಂಗೆ ಅಂತ ಒಂದು ಕಲ್ಪನೆ ಇತ್ತು. ಆ ಕಲ್ಪನೆ ಯಾವುದೂ ಕೂಡ ಇರಲಿಲ್ಲ ದರ್ಶನ್ ಅವ್ರು ನೀನಾಸಂಗೆ ಬಂದಾಗ. ಅದನ್ನೆಲ್ಲದನ್ನು ರಿಪೀಟ್ ಅಂದರೆ ದರ್ಶನ್ ಅವರು ಹೇಗಿದ್ದರು, ಹೇಗಾದರೂ ಅವ್ರಿಗೆ ಹೇಗೆ ಅವರನ್ನು ಕೈ ಹಿಡಿದು ಕರ್ಕೊಂಡು ಬಂತು ಅವರ ಅಂತೇಳೋದಕ್ಕೆ ದರ್ಶನ್ ಅವರೇ ಉದಾಹರಣೆ. ಇವತ್ತು ಸಾಕಷ್ಟು ಬೆಳವಣಿಗೆಗಳು ಆಗಿದ್ದಾವೆ. ಆದರೂ ಕೂಡ ಅವತ್ತೆಲ್ಲ ನೋಡಿದವರು ನೀವು ಕಂಡಂತೆ ದರ್ಶನ್ ಹೇಗೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ನೀವು ಹೇಳೋದಾದರೆ? ಖಂಡಿತ ತುಂಬ ಒಳ್ಳೆ ವ್ಯಕ್ತಿ. ನಾನು ಕಂಡ ದರ್ಶನು ಇವತ್ತು ಹೇಗಿದ್ದಾರೋ ಅವತ್ತು ಹಾಗೆ ಇದ್ದರು, ಅವತ್ತು ಹೇಗಿದ್ದಾರೋ ಇವತ್ತು ಹಾಗೆ ಇದ್ದಾರೆ. ಮನುಷ್ಯನ ಒಂದು ಟೈಮ್ ಇದೆಯಲ್ಲ, ಅದು ಎಲ್ಲರ ಜೀವನದಲ್ಲೂ ಬರುತ್ತೆ. ಎಲ್ಲರ ಜೀವನದಲ್ಲೂ, ಒಬ್ಬರ ಜೀವನದಲ್ಲಿ ಚಿಕ್ಕದಾಗಿ ಬರ್ಬೋದು, ಒಬ್ಬರ ಜೀವನದಲ್ಲಿ ದೊಡ್ಡದಾಗಿ ಬರ್ಬೋದು. ಇದು ಸಮಯ. ಈ ಸಮಯಕ್ಕೆ ನಾವು ಯಾರು ಏನು ಉತ್ತರ ಕೊಡೋಕ್ಕಾಗಲ್ಲ. ಸಮಯ ಒಳ್ಳೆ ದಿನ ಬಂದೇ ಬರುತ್ತೆ. ಯಾರೂ ಹೀಗೆ ಇರಲ್ಲ. ಒಳ್ಳೆ ದಿನ, ಈಗ ಸೂರ್ಯನಿಗೆ ಗ್ರಹಣ ಬರುತ್ತೆ, ಚಂದ್ರನಿಗೂ ಗ್ರಹಣ ಬರುತ್ತೆ. ಆ ಗ್ರಹಣ ಬಿಟ್ಟಾಗ ಮತ್ತೆ ಸೂರ್ಯ ಎಷ್ಟು ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾನಲ್ವ, ಇಡೀ ಇದಕ್ಕೆ ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ. ಚಂದ್ರ ರಾತ್ರಿ ಹೊತ್ತು ಎಷ್ಟು ತಂಪಾಗಿರ್ತಾನೆ, ಅವನಿಗೂ ಗ್ರಹಣ ಹಿಡಿದಿರುತ್ತೆ. ಆ ಗ್ರಹಣ ಹೋದ್ಮೇಲೆ ಅವನು ಎಷ್ಟು ತಂಪನ್ನು ಕೊಡ್ತಾನೆ. ಇದು ಜಗದ ನಿಯಮ. ಹಾಗೇ ದರ್ಶನ್ ಅವರಿಗೀಗ ಸ್ವಲ್ಪ ಕಷ್ಟ ಇರ್ಬೋದು, ಅದು ಒಳ್ಳೆ ದಿನ ಬಂದೇ ಬರುತ್ತೆ. ಅದು ಬರಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆ ದರ್ಶನ್ ಅನ್ನೋ ವ್ಯಕ್ತಿ ಹೊರಗಡೆ ಬಂದಾಗ ಎಷ್ಟು ಪ್ರಜ್ವಲಿಸ್ತಾರೆ ಅನ್ನೋದಕ್ಕೆ ಮುಂದಿನ ದಿನದಲ್ಲಿ ನಾವೆಲ್ಲರೂ ನೋಡ್ತೀವಿ, ಇರ್ತೀವಿ ಕೂಡ, ನೋಡ್ತೀವಿ. ಮೇಡಮ್, ಆದರೂ ಕೂಡ ತಾಯಿಯಂತೆ ಪ್ರೀತಿ ಮಾಡಿದವರು, ಹೆತ್ತ ಮಗನ ಹತ್ರ ನೀವು ಕೂಡ ಪ್ರೀತಿ ಮಾಡಿದ್ದೀರಿ ಅವರನ್ನು. ಈ ಥರ ಇನ್ಸಿಡೆಂಟಲ್ಲಿ ಆದಾಗ ಜೈಲಲ್ಲಿ ಇರಬೇಕಂತೆ, ಪೊಲೀಸ್ ಸ್ಟೇಷನ್ ಅಂತೆ, ಕೋರ್ಟ್ ಅಂತೆ ಅಂದಾಗ 100% ತಾಯಿ ಹೇಗೆ ಕೊರಗಿರ್ತಾರೋ ನೀವು ಕೂಡ ಅದೇ ರೀತಿ ಕೊರಗಿರ್ತೀರಾ ಅಂತ ನನಗನ್ಸುತ್ತೆ. ಈ ಇನ್ಸಿಡೆಂಟಲ್ಲಿ ಆದಾಗ ನಿಮ್ಮ ತಲೆಯಲ್ಲಿ ಏನು ಓಡ್ತು, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಅದು ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ನಾನು ಬೆಳಗ್ಗೆ ತಿಂಡಿ ತಿಂತಾ ಇದ್ದೆ. ನಮಗೆ ಅಪ್ಪು ಸರ್ ಹೋದಾಗ ಮಧ್ಯಾಹ್ನ ಊಟ ಮಾಡ್ತಾಯಿದ್ವಿ. ಅಪ್ಪು ಸರ್ ಹೋದಾಗೂ ಇದೇ ರೀತಿ ಒಂದು ಆಯಿತು. ಅದೇ ದರ್ಶನ್ ಅವರು ಈ ರೀತಿ ಆಯಿತು ಅಂತ ತಿಂಡಿ ತಿಂತಾ ಇದ್ದೆ. ತಿಂಡಿ ಪ್ಲೇಟನ್ನು ಟಿ ವಿ ಮುಂದೆ ಇಟ್ಕೊಂಡು ನಿಂತ್ಕೊಂಡೆ. ಶಾಕ್ ಆಯಿತು. ನಮಗೆ ಭೂಮಿನೇ ಕುಸಿತಷ್ಟು. ಏನಪ್ಪ ಇದು, ಏನು? ಆಮೇಲೆಲ್ಲ ವಿಷಯ ಗೊತ್ತಾಯಿತು. ಅದ್ರ ನೋವು ಹೇಳ್ಕೊಳಕ್ಕಾಗಲ್ಲ. ಆದರೂ ಈಗ ಎತ್ತ ತಾಯಿನೂ ತಾಯಿನೇ, ಒಂದು ತುತ್ತು ಊಟ ಕೊಟ್ಟವರು ತಾಯಿನೇ. ಆ ತಾಯಿ ಸ್ಥಾನದಲ್ಲಿ ಅಥವಾ ಅಕ್ಕನ ಸ್ಥಾನದಲ್ಲಿ ದರ್ಶನ್ ಅವರು ನನ್ನನ್ನು ತುಂಬ ಗೌರವಿಸಿದ್ದಾರೆ ಕೂಡ. ನಾನು ಪ್ರತಿ ವರ್ಷ ಅವ್ರ ಮನೆಗೆ ಹುಟ್ಟಿದಬ್ಬಕ್ಕೆ ಹೋಗ್ತಾಯಿದ್ದೆ. ಹುಟ್ಟಿದಬ್ಬಕ್ಕೆ ಹೋಗಿ ವಿಶ್ ಮಾಡೋದೆ. ಎಲ್ಲರೂ ಕಳಿಸಿ ಆಮೇಲೆ ನನ್ನ ಹತ್ರ ಆರಾಮಾಗಿ ಕೂತ್ಕೊಂಡು ಮಾತಾಡಿ, ಏನಕ್ಕ ಹೇಳು, ಆರಾಮಿದೆಯಾ, ಹೇಗಿದೆ, ಹೇಗೆ ನಡೀತಾ ಇದೆ ಜೀವನ ಅಂದರೆ, ಅಂಥ ದೊಡ್ಡ ಸ್ಟಾರ್ ನಟ ನಮ್ಮಂಥ ಒಬ್ಬ ಸಾಮಾನ್ಯ ಜನರು ಎಲ್ಲೋ ಒಂದು ವರ್ಷ ಊಟ ಬಡಿಸಿದ್ದೀವಿ ಅನ್ನೋ ಕಾರಣಕ್ಕೆ ನಮ್ಮನ್ನು ಅವರು ಗುರ್ತಿಸಿ ಅಷ್ಟು ಮಟ್ಟಿಗೆ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಅಂದರೆ ಅದಕ್ಕೆ ದರ್ಶನಿಗೆ ಸಾಟಿ ಯಾರೂ ಇಲ್ಲ. ದರ್ಶನ್ನೇ ಸಾಟಿ. ಬೆಳೆದ ಮೇಲೆ ನಿಮ್ಮ ಜೊತೆ ಅವ್ರು ಹೇಗೆ ನಿಂತರು, ನಿಮಗೆ ಏನೇನು ಸಹಾಯ ಸಹಕಾರಗಳು ಮಾಡಿದ್ದಾರೆ ಅಂತ ಹೇಳಬಹುದಾ ಅಂತ ಹೇಳಿ? ಖಂಡಿತ.
ನಾನು ಇದನ್ನು ಧೈರ್ಯದಿಂದ ಗರ್ವದಿಂದ ಹೇಳ್ತೇನೆ. ನಾನು ದರ್ಶನ್ ಅವರಿಂದ ಅಷ್ಟು ಹತ್ರದಿಂದ ಇರುವಂಥ ವ್ಯಕ್ತಿಯಿಂದ ಅಥವಾ 1 ವರ್ಷದ ಒಡನಾಟ ಅಥವಾ ಒಂದು 20 ವರ್ಷದ ಒಡನಾಟ ಆ ಸಂಬಂಧ ಇಟ್ಕೊಂಡಿರೋಂಥ ವ್ಯಕ್ತಿಯಿಂದ ನಾನು ಯಾವ ನಿರೀಕ್ಷೆ ಕೂಡ ಮಾಡಿಲ್ಲ. ಇವತ್ತಿನವರೆಗೆ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಯಾವ ನಿರೀಕ್ಷೆ ಕೂಡ ಮಾಡಿಲ್ಲ. ಮಾಡಬಾರ್ದು. ಯಾಕೆಂದರೆ ಹಣ ಅಂತ ಬಂದಾಗ ಸಂಬಂಧ ಹಾಳಾಗತ್ತೆ. ತುಂಬ ಆ ಥರದ ತುಂಬ ಕಷ್ಟ ಏನಾದರೂ ಬಂದು ಸಿಚುವೇಶನ್ ಬಂದರೆ ಹೋಗೋಣ, ದರ್ಶನ್ ಅವ್ರ ಹತ್ರ ಹೋಗೋಣ. ನಮ್ಗೆ ಆ ಥರದ ಕಷ್ಟದ ದಿನಗಳೇನು ಬರಲಿಲ್ಲ. ಆದರೆ ಒಂದು ದಿನ ನಮ್ಗೆ ಆ ಥರ ಕಷ್ಟ ಬಂತು ಅಂದಾಗ ನಾನು ಹೋಗಿ ಅವ್ರ ಹತ್ರ ಕೇಳ್ಕೋಬೇಕು ಅಂತಿದ್ದೆ. ಅದು ಯಾವುದು ಕೇಳಿದ್ರೆ, ನಾನು ಗೊತ್ತಿಲ್ಲದೇನೋ ಅಂದರೆ ನನ್ನ ಫೀಲ್ಡ್ ಅಲ್ಲದೇ ಇರುವ ಸಿನಿಮಾ ಫೀಲ್ಡನ್ನು ನಾನು ಆಯ್ಕೆ ಮಾಡ್ಕೊಂಡ್ವಿ. ನಮ್ಮ ಫ್ಯಾಮಿಲಿ ಆಯ್ಕೆ ಮಾಡಿಕೊಂಡು ಹಿಕೋರ ಅಂತ ಒಂದು ಮೂವಿ ಮಾಡಿದ್ವಿ. ಅವಾಗ ನಾವು ಅವ್ರನ್ನ ಕೇಳ್ಕೊಂಡಾಗ ಬೇಡ ಅಂತಲೇ ಹೇಳಿದರು. ಬೇಡ ಸಿನಿಮಾ ಬೇಡ ಅಕ್ಕ ಅಂತ ಹೇಳಿದ್ರು. ಆದರೂ ಕೂಡ ಇಲ್ಲಪ್ಪ ನಾವು ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಿ, ಹೊರಟ್ಬಿಡ್ತೀವಿ ನೋಡೋಣ ಅಂತೇಳಿ ಹೊರಟ್ವಿ. ಕಂಠೀರವ ಸ್ಟುಡಿಯೋದಲ್ಲಿ ನಮ್ಮ ಸಿನಿಮಾಗೆ ಬಂದು ಉದ್ಘಾಟನೆ ಮಾಡಿಕೊಡ್ತಾರೆ ತುಂಬ ಖುಷಿಯಿಂದ. ಅಕ್ಕ ಏನೋ ಮಾಡೋಕ್ಕೆ ಹೊರಟಿದ್ದಾಳೆ, ಮಾಡಲಿ ನೋಡೋಣ ಅಂಥೇಳಿ. ಆ ನಂತರದ ದಿನಗಳಲ್ಲಿ ಏನಾದರೂ ಕೇಳ್ಬೋದು ಅಂತ ನಿರೀಕ್ಷೆ ಇತ್ತು ನನ್ನ ಮನಸ್ಸಲ್ಲಿ. ಏನಂದರೆ ಹಣಕಾಸಿನ ಸಹಾಯ ಅಲ್ಲ, ದಯವಿಟ್ಟು ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ನಮ್ಮ ಸಿನಿಮಾಕ್ಕೆ ಎಲ್ಪ್ ಆಗ್ಬೋದೇನೋ, ಅಥವಾ ಒಂದು ಆಡಿಯೋ ರಿಲೀಸು, ಟ್ರೈಲರ್ ಬಿಡುಗಡೆ, ಅಥವಾ ಸಿನಿಮಾಕ್ಕೆ ಇನ್ನೇನಾದರೂ ಅವರಿಂದ ಎಲ್ಪ್ ಆಗುತ್ತೇನೋ ಕೇಳಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಆಗಲಿಲ್ಲ. ದೈವ ಇಚ್ಛೆ ನಮ್ಮ ಕಡೆ ಇರಲಿಲ್ಲ ಅನಿಸುತ್ತೆ. ಅದು ಏನೇನೋ ಆಗೋಯ್ತು. ಹಾಗಾಗಿ ಅದ್ರ ಬಗ್ಗೆ ಏನು, ಹೌದು, ಇಕೋ ರಿಲೀಸ್ ಆಯಿತು ನವೆಂಬರ್ 14ಕ್ಕೆ, ಹಿಂದಿನ ವರ್ಷ 2025ಕ್ಕೆ ರಿಲೀಸ್ ಆಯಿತು. ಇಲ್ಲ ಯಾಕೆಂದರೆ ಅದು ಹೇಗೆ ಹೇಳಿ, ಕನ್ನಡ ಅನ್ನೋದು ಗೊತ್ತಿಲ್ಲ ನನಗೆ. ಅದು ಮಾತಾಡ್ತಾ ಹೊರಟ್ರೆ ತುಂಬ ಆಗತ್ತೆ. ತುಂಬ ನಿಮ್ಮ ನ್ಯೂಸ್ ಕವರೇಜಲ್ಲಿ ಮೋಸ್ಟ್ಲಿ ಫಸ್ಟ್ ಪೇಜಲ್ಲಿ ನಿಮಗೆ ಜಾಸ್ತಿ ವ್ಯೂಸ್ ಬರ್ಬೋದು ಅಥವಾ ಇನ್ನೇನೋ ಆಗ್ಬೋದು. ಆದರೆ ಅದನ್ನು ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂತಂದರೆ ನಮ್ಮ ತಪ್ಪಿಂದ ನಾವು ಮಾಡ್ಕೊಂಡಿರೋದಕ್ಕೆ ಯಾರನ್ನೂ ಇಲ್ಲಿ ಹೊಣೆಗಾರಿಕೆ ಮಾಡೋಕ್ಕಾಗಲ್ಲ. ಆಮೇಲೆ ಪ್ರೇಕ್ಷಕರು ಕೈ ಹಿಡಿಬೇಕು. ಇಲ್ಲಿ ನಿರ್ಮಾಪಕ ಹೇಗೆ ಅನ್ನದಾತನೋ, ನಿರ್ಮಾಪಕನಿಗೆ ಪ್ರೇಕ್ಷಕರು ಅನ್ನದಾತರು. ಪ್ರೇಕ್ಷಕ ಅನ್ನದಾತ ಆಗಬೇಕು ಅಂದರೆ ಅವ್ರು ಥಿಯೇಟ್ರಿಗೆ ಬರಬೇಕು. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ಒಳ್ಳೆಯದು ಕೆಟ್ಟಿದ್ದನ್ನು ಆಮೇಲೆ ಡಿಸೈಡ್ ಮಾಡಬೇಕು. ಏನೋ ಗೊತ್ತಿಲ್ಲ, ನಮ್ಮ ದರ್ಶನ್ನು ಈ ಥರ ಸ್ಥಿತಿಲಿ ತಲುಪಿದ ಮೇಲೆ ಸಿನಿಮಾ ನೋಡೋ ಜನರೇ ಕೊರತೆ ಆಗಿದೆಯೋ ಅಥವಾ ಸಿನಿಮಾ ನೋಡೋ ಮನಸ್ಸು ಯಾರಿಗೂ ಇಲ್ವೋ, ದಯವಿಟ್ಟು ನಾನು ನಿಮ್ಮ ಚಾನಲ್ ಮೂಲಕ ಅಥವಾ ನಿಮ್ಮದಿಗೆ ಗೊತ್ತಿಲ್ಲ ನನಗೆ, ನೀವು ದಿಢೀರ್ನೇ ಕರೆದ್ರಿ ನೋಡಿ ದರ್ಶನ್ ಅವ್ರಿಗೆ ಊಟ ಹಾಕಿದವ್ರು ಅಂತೇಳಿ ಎಲ್ಲ ಕಡೆ ನೀವೇ ಗುರುತಿಸಿದ್ರಿ, ನನ್ನನ್ನು ಗುರುತಿಸಿ ಕರೆದು ಮಾತಾಡೋದ್ರಿ. ಇದೇ ಥರ ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಗುರುತಿಸ್ತಾರೆ. ನಾನು ನಿಜವಾಗೂ ಈ ಥರ ಇದಾದಮೇಲೆ ಮನಸ್ಸಿಲ್ಲ, ಮಾತಾಡೋದಕ್ಕೆ ಮನಸ್ಸಿಲ್ಲ. ಯಾಕೆಂದರೆ ಕಷ್ಟದ ದಿನಗಳು ಬಂದಾಗ ಜೊತೆಗಿರಬೇಕು ಕೂಡ. ಆದರೆ ನಮ್ಮಂಥವರೆಲ್ಲ ಏನು ಅಂದರೆ ಯೂಸ್ ಇಲ್ಲ ಅಂತಲ್ಲ, ಒಂದು ಸಾರಿ ನಾನು ಮಾತಾಡಿದ್ದೀನಿ, ಅದನ್ನು ಹೊರತುಪಡಿಸಿದರೆ ಮತ್ತೆ ಇಲ್ಲ. ಖಂಡಿತ ಯಾರು ತಲೆ ಕೆಡಿಸ್ಕೋಬೇಡಿ. ಇವತ್ತು ಅದೇ ಹೇಳಿದ್ನಲ್ಲ, ಸೂರ್ಯನಿಗೆ ಗ್ರಹಣ ಆಗಿದೆ. ಅದು ಮರೆಯಾದಾಗ ದರ್ಶನ್ ಹೇಗೆ ಪ್ರಜ್ವಲಿಸ್ತಾರೆ ಅದೇ ರೀತಿ ಪ್ರಜ್ವಲಿಸ್ತಾರೆ. ದಯವಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಇರ್ಬೋದು, ಅವರ ಕುಟುಂಬಕ್ಕೆ, ಅವರ ಮಗನಿಗೆ ಯಾರು ಇದು ಮಾಡ್ಕೋಬೇಡಿ, ದಯವಿಟ್ಟು ಹೊರಗೆ ಬರ್ತಾರೆ. ಫ್ಯಾನ್ಸ್ ಕೂಡ ನನ್ನ ಸಿನಿಮಾಕ್ಕೆ ನಾನು ಕೈ ಹಿಡ್ದಿಲ್ಲ ದರ್ಶನ್ ಫ್ಯಾನ್ಸ್ ಅಂತ ಬೇಜಾರಿಲ್ಲ ನನಗೆ. ಅಂದರೆ ನನಗೆ ಎಲ್ಲೋ ಒಂದು ಭಾವನೆ ಇತ್ತು, ಏನು ಅಂತಂದರೆ ದರ್ಶನ್ ಅವರಿಗೆ ಅಕ್ಕ ಊಟ ಹಾಕಿದ್ದಾರೆ, ದರ್ಶನ್ ಅವರು ನಾವು ಎಲ್ಲರೂ ಅಂದರೆ ನಾನು ಅಂತ ಆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೆ. ಎಲ್ಲೋ ಒಂದು ಕಡೆ ಅದು ಆಗಲಿಲ್ಲ ಅಂತ ಬೇಜಾರಿಲ್ಲ ನನಗೆ. ಮುಂದಿನ ದಿನದಲ್ಲಿ ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಮಾಡೋ ಶಕ್ತಿ ದೇವ್ರು ನನಗೆ ಕೊಟ್ಟರೆ ನಾನು ಸಿನಿಮಾ ಮಾಡ್ತೀನಿ. ಆವಾಗ ನಮ್ಮ ದರ್ಶನ್ ಫ್ಯಾನ್ಸು ಅಥವಾ ಇಡೀ ನಮ್ಮ ಕರ್ನಾಟಕ ಜನತೆ ಎಲ್ಲರೂ ಕೂಡ ಕನ್ನಡ ಸಿನಿಮಾ ನೋಡಿ, ಕನ್ನಡವನ್ನು ಉಳಿಸಿ, ಕನ್ನಡ ಬೆಳೆಸಿ, ನಿರ್ಮಾಪಕರನ್ನು ಉಳಿಸಿ ಅಂತ ನಾನು ಈ ಮೂಲಕ ಎಲ್ಲರ ಹತ್ರನೂ ಕೇಳ್ಕೊತಾ ಇದ್ದೀನಿ. ಓಕೆ ವೀಕ್ಷಕರೇ, ಇದು ರತ್ನ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.